ಧನದಾಯಿಗಳಿಗೆ ಬೇಲಿಯನ್ನು ಹಾಕೋಕೆ ಈಗ ಮುಂದಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಬೇಲಿ ಹಾಕ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿದೆ. ಕಾರಣ ಈ ಮೈಕ್ರೋ ಫೈನಾನ್ಸ್ಗಳು ಇಲ್ಲದೆ ಇದ್ರೆ ಹಳ್ಳಿಗಳಲ್ಲಿ ಅದನ್ನು ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ. ಕಾರಣ ಎಲ್ಲವೂ ಕೂಡ ಬ್ಯಾಂಕು, ಸಹಕಾರಿ ಬ್ಯಾಂಕ್ಗಳು ಇವೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡ್ಕೊಳ್ಳೋದು. ಮೈಕ್ರೋ ಫೈನಾನ್ಸ್ ಸಣ್ಣ ಮೊತ್ತಗಳನ್ನು ಕೊಡ್ತಾವೆ, ಅವುಗಳನ್ನು ನಿಭಾಯಿಸೋಕೆ ಹಳ್ಳಿಯ ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಆದರೆ ಈಗ ಇವುಗಳಿಗೆ ಬೇಲಿಯನ್ನು ಹಾಕೋಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಯಾಕೆ ಅಂತಂದ್ರೆ ಅವರೇ ಮಾಡಿಕೊಂಡಿರುವಂಥ ಎಡವಟ್ಟುಗಳಿಂದಾಗಿ ಕೆಲವರು ಸರಿಯಾಗಿ ನಿಭಾಯಿಸ್ಕೊಂಡ್ರು, ಕೆಲವರು ಸರಿಯಾಗಿ ನಿಭಾಯಿಸ್ಕೊಳ್ಳಿಲ್ಲ. ಯಾವ ರೀತಿಯಾಗಿ ಟಾರ್ಚರ್ ಅನ್ನ ಕೊಟ್ಟರು. ಈ ಟಾರ್ಚರ್ ಕೊಡೋದ್ರಲ್ಲಿ ಕೆಲವು ವಿಚಾರಗಳಿದೆ. ಅದನ್ನ ನಾನು ಕೂಡ ಕೇಳಿ ಪಡ್ಕೊಂಡೆ. ಯಾರು ಹೋಗಿ ಕೇಳ್ತಾ ಇದ್ದಾರೆ ಅವರಿಂದಾನೆ ಏನಾಗ್ತಾ ಇದೆ ಆಕ್ಚುಲಿ ಅಂತ ಹೇಳಿ. ಅವ್ರು ಹೇಳ್ತಾ ಇದ್ದಿದ್ದು ಒಂದು ಮಾತು ಅಲ್ಲಿ ಏನು ನೋಡಿ, ನಮಗೆ ಹೈಯರ್ ಆಫೀಸರ್ಸ್ಗಳು ಯಾರಿದ್ದಾರೆ ಅವರೆಲ್ಲ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಏನು ಮಾಡೋದು ನಾವು? ಬೆಳಗ್ಗೆ ಎದ್ರೆ 6 ಗಂಟೆಯಿಂದ ಶುರು ಮಾಡ್ತಾರೆ ಫೋನ್ ಕಾಲ್ಗಳನ್ನು. ಏನು ಮಾಡಿದ್ರಿ ಏನಿಲ್ಲ ಅಂತೇಳಿ. ರಾತ್ರಿ 9 ಗಂಟೆ ಆದರೂ ಕೂಡ ಇವತ್ತಿನ ಲೆಕ್ಕಾಚಾರ ಏನು ನಿಮ್ಮದು ಅಂತ ಹೇಳಿ. ಸೊ ಹಾಗಾಗಿ ಅನಿವಾರ್ಯವಾಗಿ ಅಲ್ಲಿ ಕೆಲಸ ಮಾಡುವಂಥವ್ರು ಹೋಗಿ ಹೋಗಿ ಮನೆಗಳಲ್ಲಿ ಸಾಲ ಕೊಡಿ, ಸಾಲ ವಾಪಸ್ ಕೊಡಿ ಅಂತ ಕೇಳುವಂತಹ ಪರಿಸ್ಥಿತಿಗೆ ಅವರು ಬಂದು ಕೂತಿದ್ದಾರೆ. ಬಟ್ ಇದೆಲ್ಲದರ ಮಧ್ಯದಲ್ಲಿ ಈಗ ಕೆಲವು ಮನೆಯಲ್ಲಿ ಹೋಗಿ ಠಿಕಾಣೆ ಹೂಡ್ಬಿಟ್ಟು ಜನರಿಗೆ ನೋಟಿಸನ್ನು ಅಂಟಿಸ್ಬಿಟ್ಟು ಅವರ ಮನೆಯನ್ನು ವಸೂಲಿಯನ್ನು ಮಾಡಿಕೊಂಡು ಅವ್ರ ಮನೆಯನ್ನು ಹರಾಜಿಗಿಡುವ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಕಿತ್ಕೊಳ್ಳೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಮನುಷ್ಯನಿಗೆ ಒಂದು ಸ್ವಾಭಿಮಾನ ಅಂತಿರುತ್ತೆ. ಎಸ್ಪೆಷಲಿ ಹಳ್ಳಿಗಳಲ್ಲಿ ತುಂಬ ಕಾಣಿಸ್ಕೊಳ್ಳುತ್ತೆ. ನಗರ ಪ್ರದೇಶಗಳಲ್ಲಿ ಎಲ್ಲ ಬಿಟ್ಟು ನಿಂತಿರುವಂಥವ್ರು ಬಹಳಷ್ಟು ಇರ್ತಾರೆ. ಹಾಗಾಗಿ ಹಳ್ಳಿಗಳಲ್ಲಿ ಆಗಿನ್ನೂ ಬಿಟ್ಟು ನಿಂತಿಲ್ಲ. ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಬಹಳ ಸಂಕಟ ಆಗ್ಬಿಡುತ್ತೆ. ಊರಲ್ಲಿ ಕೆಲವೇ ಊರುಗಳಿರುತ್ತೆ, ಒಂದು 100 ಮನೆನೋ 200 ಮನೆನೋ 1000 ಮನೆನೋ ಇಷ್ಟೇ ಇರ್ತಾರೆ. ಊರಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಮಾನ ಏನಾಗ್ಬಿಡುತ್ತೆ. ಅದಕ್ಕೆ ಅಂಜಿ ಪಾಪ ಕಣ್ಣೀರನ್ನು ಇಡ್ತಾರೆ, ಸಂಕಟವನ್ನು ಪಡ್ತಾರೆ, ಊರು ಬಿಟ್ಟು ಆಚೆ ಹೋಗ್ತಾರೆ. ಮಕ್ಕಳನ್ನು ಶಾಲೆಯಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ಮಕ್ಕಳ ಮುಂದಿನ ಭವಿಷ್ಯ ಏನು? ಒಂದು ಸಾಲ ಯಾವ ರೀತಿಯಾಗಿ ಇಡೀ ಜೀವನವನ್ನೇ ಅವರಿಗೆ ಹಾಳು ಮಾಡಿಡುತ್ತೆ ಅನ್ನೋದಕ್ಕೆ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಕಾರಣ ಆಗ್ತಾ ಇದೆ. ಬಟ್ ಅವರ ಪರಿಸ್ಥಿತಿ ಏನು ಅಂತಂದರೆ, ನಾವು ಸಾಲ ಕೊಟ್ಟಿದ್ದು ವಾಪಸ್ ಇಸ್ಕೊಳ್ಬಾರ್ದಾ, ನಮಗೆಲ್ಲಿಂದ ಬರಬೇಕು ಅಂತ ಹೇಳ್ತಾರೆ. ಬಟ್ ಇಸ್ಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ಈಗ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಹೇಗೆ, ಯಾವ ರೀತಿಯಾಗಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಒಂದಿಷ್ಟು ಹೆಜ್ಜೆಯನ್ನು ಇಡೋಕೆ ಮುಂದಾಗ್ತಾ ಇದೆ. ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಯಾವ ರೀತಿಯಾಗಿ? ಕಾರಣ ಹಳ್ಳಿಗಳಿಂದ ಅನೇಕ ಹೆಣ್ಣುಮಕ್ಕಳು ಏನು ಮಾಡಿದ್ದಾರೆ, ಮಾಂಗಲ್ಯ ಸರವನ್ನೆಲ್ಲ ಒಂದು ರೀತಿಯಾಗಿ ಹೋರಾಟದ ರೀತಿಯಲ್ಲಿ ಕಳುಹಿಸಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಪ್ರತಿಭಟನೆಯ ರೂಪದಲ್ಲಿ ಅದನ್ನು ಕಳಿಸಿಕೊಟ್ಟಿದ್ದಾರೆ, ಮಾಂಗಲ್ಯ ಸರವನ್ನು. ಬಹಳ ನೋವಿನ ವಿಚಾರ ಅದು. ಯಾವ ಹೆಣ್ಣು ಕೂಡ ತನ್ನ ಮಾಂಗಲ್ಯ ಸರವನ್ನು ಕಿತ್ತಿಡ್ತಾಳೆ ಅಂತಂದಾಗ ಅವಳಿಗಾಗಿರುವಂಥ ನೋವೇನು ಅಂತ ಅರ್ಥ ಮಾಡ್ಕೊಳ್ಬೇಕು. ಸುಲಭವಾಗಿ ಭಾರತದ ಕಲ್ಚರಲ್ಲಿ ಮಾಂಗಲ್ಯ ಸರವನ್ನು ತೆಗೆಯುವಂಥದ್ದು ಬಹಳ ಕಷ್ಟ. ಅದನ್ನು ತೆಗೆದು ಕೊಟ್ಟು ಕಳಿಸ್ತಾ ಇದ್ದಾರೆ ಅಂತಂದಾಗ, ಆ ಅಭಿಯಾನವನ್ನು ಶುರು ಮಾಡ್ಕೊಂಡಿದ್ದಾರೆ ಮಹಿಳೆಯರು ಅಂತಂದಾಗ ಎಂತಹ ನೋವನ್ನು ಪಡ್ತಾ ಇದ್ದಾರೆ ಅಂತೇಳಿ. ಇದು ಸಾಲವನ್ನು ಪಡ್ಕೊಳ್ಬೇಕಾದ್ರೂ ಕೂಡ ಮಹಿಳೆಯರು ಯೋಚನೆ ಮಾಡಬೇಕಾಗಿದ್ದಿತ್ತು. ಬಟ್ ಆಗ ಸಿಕ್ತು ಅಂತ ಇಸ್ಕೊಂಡ್ಬಿಟ್ಟು ಈಗ ನಂಗೆ ಕಟ್ಟಕ್ಕಾಗಲ್ಲ ಅಂತಂದರೆ ಯಾವ ಮಟ್ಟಕ್ಕೆ? ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಮೊನ್ನೆ ಇದೇ ಪ್ರಕರಣದಲ್ಲಿ ಆಗಿರೋದು. 2 ಲಕ್ಷ ರೂಪಾಯಿ ಸಾಲ ಪಡ್ಕೊಳ್ತಾರೆ. ಅವನು ಯಾವನು ಕೊಡಿಸಿದಾನೋ ಅವನು 1 ಲಕ್ಷ ಇಟ್ಕೊಳ್ತಾರಂತೆ. ಪಾಪ ಹೆಣ್ಮಗಳಿಗೆ 1 ಲಕ್ಷ ಕೊಡ್ತಾರಂತೆ. ಈಗ ಅವನು 2 ಲಕ್ಷ ನೀನೇ ಕೊಡು ಅಂತೇಳಿ ಹೆಣ್ಣು ಮಗಳಿಗೆ ಅಂತೆ. ಆ 1 ಲಕ್ಷ ಹೊರಟೋಯ್ತು. ಪಾಪ ಎಲ್ಲಿಂದ ಕೊಡಬೇಕು ಅವರು? ಇದು ಸಮಸ್ಯೆ ಆಗ್ತಾ ಇರೋದು. ಇಲ್ಲಿ ರೈತರು ಮತ್ತು ಈ ಮಾರಾಟಗಾರರು APMC ನಡುವೆ ಕೆಲವರು ಬರ್ತಾರಲ್ವಾ, ಏನು ಮಧ್ಯವರ್ತಿಗಳು. ಹಾಗೆ ಇಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ಗಳು ಕೂಡ ಮಧ್ಯವರ್ತಿಗಳು ಕಾಣಿಸಿಕೊಳ್ತಾ ಇದ್ದಾರೆ. ಆ ಮಧ್ಯವರ್ತಿಗಳು ಮಾಡುವಂಥ ಎಡವಟ್ಟುಗಳು ಹೇಗಿದೆ ಅಂತಂದರೆ, ಕಮಿಷನ್ ಪಡ್ಕೊಳ್ತಾ ಇದ್ದಾರೆ. 1 ಲಕ್ಷ ಅವರಿಗೆ ಸಾಲ ಕೊಡಿಸಿದ್ರೆ 25,000 30,000 ತಾವಿಟ್ಕೊಳ್ಳೋದು, 70,000 ಅಲ್ಲಿ ಕೊಡಿಸೋದು. ಇದು ಹೊರೆ ಆಗ್ತಾ ಇರೋದು. ಈ ನಿಟ್ಟಿನಲ್ಲಿ ಈಗ ಬಹಳ ಮುಖ್ಯವಾಗಿ ಸರ್ಕಾರ ಗಮನ ಹರಿಸಬೇಕಾಗಿದೆ. ಯಾವ ರೀತಿಯಲ್ಲಿ ಪರಿಸ್ಥಿತಿ ನಿಭಾಯಿಸಬೇಕಾಗಿದೆ. ಕಾರಣ ಆತ್ಮಹತ್ಯೆ ಪ್ರಕರಣಗಳು ಬರ್ತಾ ಇದೆ ರೀ. ಸಂಕಟ ಆಗಲ್ವಾ? ಕುಟುಂಬಗಳು ತಮ್ಮ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳನ್ನು ಕಳ್ಕೊಳ್ತಾ ಇದ್ದಾರೆ. ಕೆಲವು ಗಂಡು ಮಕ್ಕಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಹೆಣ್ಣುಮಕ್ಕಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಹುತೇಕವಾಗಿ ಹೆಣ್ಣುಮಕ್ಕಳು ಸಾಲ ಮಾಡ್ಕೊಂಡಿರೋದು ಮೈಕ್ರೋ ಫೈನಾನ್ಸ್ಗಳಲ್ಲಿ. ಒಂದು ಕಡೆ ಆದರೆ ಓಕೆ, 4-5 ಕಡೆಗಳಲ್ಲಿ ಸಾಲ ಮಾಡಿದ್ರು. ಅದು ಹೆಂಗೆ 4-5 ಕಡೆಗಳಲ್ಲಿ ಅವ್ರು ಸಾಲ ಕೊಟ್ಟರೋ ಗೊತ್ತಿಲ್ಲ, ಇವ್ರು ಅದನ್ನ ಹೆಂಗೆ ಇಸ್ಕೊಂಡ್ರೋ ಗೊತ್ತಿಲ್ಲ. 4-5 ಲಕ್ಷದವರೆಗೂ ಕೂಡ ಇಸ್ಕೊಂಡಿದ್ದಾರೆ. ಅದನ್ನು ಕಟ್ಟಕ್ಕಾಗಲ್ಲ ಅಂದಾಗ ಯಾಕೆ ಇಸ್ಕೊಳ್ಬೇಕು? ಯಾವ ಪರಿಸ್ಥಿತಿಯಲ್ಲಿ ಇಸ್ಕೊಳ್ತಾರೆ? ಈ ನಿಟ್ಟಿನಲ್ಲಿ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕಾಗಿದೆ. ಯಾಕೆ ಅಂತಂದರೆ, ಹಳ್ಳಿಗಳಲ್ಲಿ ಸಂದರ್ಭಗಳು ಬಂದಾಗ ಹಣ ಬೇಕಾಗತ್ತೆ. ಎಲ್ಲಿಂದ ತರ್ತಾರೆ? ಬ್ಯಾಂಕ್ಗಳಿಗೆ ಕೇಳಿದ್ರೆ ಅವ್ರದ್ದು ಒಂದೊಂದು ರೀತಿಯಾಗಿ ರೂಲ್ಸ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳದ್ದು ಒಂದೊಂದು ರೀತಿಯಾಗಿ ರೂಲ್ಸ್ಗಳು ಅವ್ರದ್ದು. ಅದನ್ನು ಕೊಡೋಕ್ಕಾಗಲ್ಲ, ಅದನ್ನು ನಿಭಾಯಿಸ್ಕೊಳ್ಳೋಕ್ಕಾಗಲ್ಲ.
ಎಲ್ಲೋ ಒಂದು ಕಡೆಗೆ ಸಿಗುತ್ತೆ ಅಂತಂದಾಗ ಎಷ್ಟೋ ಒಂದು ಕಡೆಗೆ ಅರ್ಜೆಂಟಾಗಿ ಬೇಕಾಗಿದೆ ನನಗೆ, ಹೋಗಿ ಇಸ್ಕೊಂಡು ಬಂದ್ಬಿಡ್ತಾರೆ. ಆಮೇಲೆ ಅನುಭವಿಸೋ ಯಾತನೆ ಇದೆಯಲ್ಲ, ಅದು ಈಗ ಮೈಕ್ರೋ ಫೈನಾನ್ಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇರೋದು. ಸೊ ಗೊತ್ತಿಲ್ಲ ಈಗ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಹೇಗೆ ಇದನ್ನು ನಿಭಾಯಿಸ್ಕೊಳ್ಳುತ್ತೆ, ಯಾವ ರೀತಿಯಾಗಿ ನಿಭಾಯಿಸ್ಕೊಳ್ಳುತ್ತೆ ಅಂತ ಹೇಳಿ. ಕಾರಣ ಈ ಪ್ರಕರಣದಲ್ಲಿ ಇನ್ನೊಂದು ಬರ್ತಾ ಇತ್ತು, ಸಾಲ ತೀರ್ಸೋಕ್ಕೆ ಕಿಡ್ನಿನೇ ಮಾರಾಟ ಮಾಡಿ ಬಂದ್ರಂತೆ. ಬಟ್ ಅದು ಅಫೆನ್ಸ್ ಅದೇ ಆ್ಯಕ್ಚುಲಿ. ಹಾಗೆ ಕಿಡ್ನಿ ಮಾರಕ್ಕೆ ಎಲ್ಲಿದೆ ಅವಕಾಶ ನಿಮಗೆ? ನೀವು ಕಿಡ್ನಿಯನ್ನು ಮಾರಾಟ ಮಾಡೋ ಹಾಗಿಲ್ಲ, ಅದನ್ನು ಮಾರಾಟ ಮಾಡಿ ಬಂದಿದ್ದಾರಂತೆ. ಆ್ಯಕ್ಚುಲಿ ಅಫೆನ್ಸ್, ಬಟ್ ಅನಿವಾರ್ಯತೆ, ಪರಿಸ್ಥಿತಿ ಹಾಗಾಗಿದೆ. ಯಾರೋ ಓನರ್ಗಳಿದ್ದಾರೆ, ಯಾರಿಗೋ ಬೇಕಾಗಿದೆ ದುಡ್ಡು, ಅವ್ರಿಗೆ ಹೋಗಿ ಕೊಡ್ತಾ ಇದ್ದಾರೆ. ಏನು ಮಾಡೋದಲ್ಲಿ? ಸಂಕಟ ಆಗುತ್ತೆ. ಮನೆಯಿಂದ ಆಚೆ ಕಳಿಸ್ಬಿಟ್ಟು ಮನೆಯನ್ನು ಸೀಸ್ ಮಾಡ್ಕೊಂಡು ಹೋಗಿರೋದು ನೋಡಿ, ಅಲ್ಲಿ ಹೇಗೆ ಸೀಸ್ ಮಾಡ್ಕೊಂಡಿದ್ದಾರಂತೆ, ಸಾಲ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಾಣಂತಿಯನ್ನು ಹೊರಗಡೆ ಹಾಕ್ತಾರೆ. ಎಂಥ ಕ್ರೂರ ಮನಸ್ಥಿತಿ ಇರಬೇಕು. ಸಾಲ ಕಟ್ಟಿಲ್ಲ ಅಂತಂದರೆ ಈ ರೀತಿಯಾಗಿ ವರ್ತನೆಯನ್ನು ತೋರಿಸ್ಬೇಕಾ? ಇದು ಸಮಾಜ ಹೇಗಾಗ್ತಾ ಇದೆ ಅಂತ ಹೇಳಿ. ಕರೆಕ್ಟ್, ಸಾಲ ಇಸ್ಕೊಂಡಿದ್ದಾರೆ, ಸಾಲ ಕಟ್ಟಿಲ್ಲ, ಅದಕ್ಕೆ ಬೇರೆ ದಾರಿ ಇಲ್ವಾ? ಒಂದು ಮಗು ಇದೆ, ಬಾಣಂತಿ ಇದ್ದಾರೆ, ಅವ್ರನ್ನ ಆಚೆ ಹಾಕ್ಬಿಟ್ಟು ಈ ರೀತಿಯಾಗಿ ಸೀಸ್ ಮಾಡ್ಕೊಂಡು ಹೋದರೆ ಮನೆಯನ್ನು ಏನಾಗುತ್ತೆ? ಅವ್ರ ಪರಿಸ್ಥಿತಿ ಏನಾಗುತ್ತೆ? ಬೀದಿಗೆ ಬೀಳಲ್ವಾ ಅವರು? ಅಲ್ಲಿ ನೋಡಿ, ಆ ದೃಶ್ಯವನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ನಿಮಗೆ ಈಗ ಪಬ್ಲಿಕ್ ಟಿವಿ ನಾವು ವರದಿಯನ್ನು ಮಾಡಿದ ನಂತರ, ಅದು ಬೆಳಗಾವಿಯ ಸುದ್ದಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗಿನ ಸಂದರ್ಭದಲ್ಲಿ ಮನೆಗೆ ಸೀಸ್ ಮಾಡ್ತಾರೆ, ಸೀಸ್ ಮಾಡಿ ಅವ್ರನ್ನೆಲ್ಲ ಆಚೆ ಹಾಕ್ತಾರೆ ಬಾಣಂತಿಯನ್ನ. ಆಮೇಲೆ ನಾವು ಪಬ್ಲಿಕ್ ಟಿವಿ ಅವರು ವರದಿಯನ್ನು ಮಾಡ್ತೀವಿ, ಬಿಡೋದಿಲ್ಲ ನಾವು, ವರದಿಯನ್ನು ಮಾಡ್ತೀವಿ. ತದನಂತರ ಈಗ ವಾಪಸ್ ಸೀಸ್ ಮಾಡಿರುವಂಥ ಮನೆಯನ್ನು ತೆಗೆದುಹಾಕಿ ಒಳಗಡೆ ಕುಟುಂಬವನ್ನು ಕಳಿಸ್ಕೊಟ್ಟಿದ್ದಾರೆ. ಒಂದಿಷ್ಟು ಅವಕಾಶ ಕೊಡಿ, ಕಟ್ತಾರ್ರಿ. ಯಾರು ಸಾಲ ಇಟ್ಕೊಂಡು ಎಲ್ಲೂ ದೂರ ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ಎಲ್ಲಿ ಹೋಗ್ತಾರೆ ಅವರು? ಕಟ್ತಾರೆ. ಒಂಚೂರು ಸಮಯಾವಕಾಶ ಕೊಡಿ ಅಂತ ಕೇಳ್ತಾರೆ. ಎಷ್ಟರ ಮಟ್ಟಿಗೆ? ಒಂದು ಡೀಟೇಲ್ ಆಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಾಲವೇ ಶೂಲ, ಫಿನಾನ್ಸ್ ಕಿರುಕುಳ, ಮೈಕ್ರೋ ಕಾಟ, ಬೀದಿಗೆ ಬಿದ್ದ ಬಾಣಂತಿ. ಬೆಳಗಾವಿಯಲ್ಲೊಂದು ಅಮಾನವೀಯ ಕೃತ್ಯ. ಈ ಮೈಕ್ರೋ ಫಿನಾನ್ಸ್ಗಳ ಕಾಟ ಕರುನಾಡನ್ನ ಬೆಂಬಿಡದೆ ಕಾಡ್ತಿದೆ. ಜೀವನ ನಿರ್ವಹಣೆಗಾಗಿ ಫಿನಾನ್ಸ್ಗಳಿಂದ ಸಾಲ ಪಡೆದಿದ್ದ ಜನ ಈಗ ಒದ್ದಾಡುವಂತಾಗಿದೆ. ಬಡ್ಡಿ, ಅಸಲು ಕಟ್ಟಿ ಅಂತ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ನಿತ್ಯ ಮನೆ ಮುಂದೆ ಬಂದು ಟಾರ್ಚರ್ ಕೊಡುತ್ತಿದ್ದಾರೆ. ಮತ್ತೊಂದಿಷ್ಟು ಜನ ಮನೆಗಳಿಗೆ ಬೀಗ ಜಡಿದು ಊರನ್ನೇ ಖಾಲಿ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಸಾಲ ಕಟ್ಟದ್ದಕ್ಕೆ ಬಾಣಂತಿಯನ್ನು ಮನೆಯಿಂದ ಹೊರಹಾಕಿರುವ ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಮೈಕ್ರೋ ಫಿನಾನ್ಸ್ ಟಾರ್ಚರ್. ಸ್ಥಳ ಬೆಳಗಾವಿ. ಹೌದು, ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ಅಟ್ಟಹಾಸಕ್ಕೆ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದ ಗಣಪತಿ ಲೋಹಾರ ಕುಟುಂಬ ಬೀದಿಗೆ ಬಂದಿದೆ. ಮನೆ ಕಟ್ಟಲು ಬೆಳಗಾವಿಯ ಅಪ್ಟೂಸ್ ಫಿನಾನ್ಸ್ನಲ್ಲಿ 5 ಲಕ್ಷ ಸಾಲ ಪಡೆದಿದ್ದ ಗಣಪತಿ ಲೋಹಾರ 3,50,000 ಹಣ ಮರುಪಾವತಿಸಿದ್ರು. ಮಗಳ ಹೆರಿಗೆ ಕಾರಣದಿಂದ ಕಂತು ಕಟ್ಟಿರಲಿಲ್ಲ. ಈಗ 7 ಲಕ್ಷಕ್ಕೂ ಅಧಿಕ ಹಣ ಕಟ್ಟುವಂತೆ ಹೇಳಿ ಕೋರ್ಟ್ನಿಂದ ಆದೇಶ ತಂದು ಬಾಣಂತಿಯನ್ನು ಹೊರದಬ್ಬಿ ಮನೆ ಸೀಸ್ ಮಾಡಲಾಗಿದೆ. ಫಿನಾನ್ಸ್ನವರ ಕಿರುಕುಳಕ್ಕೆ ಬಡ ಕುಟುಂಬ 1 ತಿಂಗಳು ಮಗುವಿನ ಸಮೇತ ಮನೆಯಿಂದ ಹೊರಗೆ ಬಿದ್ದಿದ್ದು ಬಿಕ್ಕಿ ಬಿಕ್ಕಿ ಕಣ್ಣೀರನ್ನ ಇಡ್ತಿದ್ದಾರೆ. ಜಿಲ್ಲಾಡಳಿತ ನ್ಯಾಯ ಒದಗಿಸಿಕೊಡಬೇಕು ಅಂತ ಅಂಗಲಾಚಿದ್ದಾರೆ. ಏನು ಸರ್, ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್, 10 ಗಂಟೆಗೆ ಏನು ನಾಷ್ಟ ಮಾಡಿಲ್ಲ, ಒಂದು ಚಹಾ ಕುಡ್ದಿಲ್ಲ, ಮಲ್ಕೊಂಡಿದ್ದು ಎದ್ದು ಕುಂತಿದ್ದೇವೆ ಅಷ್ಟೇ ಸರ್. ಬಂದವ್ರನ್ನ 10 ಜನ ಇರ್ಬೋದು ಸರ್. ಅವ್ರ ಬಂದ ನಿಮ್ಮ ಮನೆ ಸೀಸ್ ಆಗೈತಿ ಹಂಗ ಹಿಂಗ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನು ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸುನ್ ತಗೊಂಡು ನೀವು ಹೊರಗೆ ನಡ್ರಿ ಅಂತ ಹೇಳಾಕತ್ರಿ ಸರ್. ಈ ಥರ ಚಾವಿ ಹಾಕೊಂಡು ಹೋದ್ರ ಪಾಪುನ್ ತಗೊಂಡು ಎಲ್ಲಿ ಹೋಗ್ಕೊಂಡ್ರೋದು, ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್. ಅದು ಪಾಪುಗೆ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗ 8 ತಿಂಗಳದಾಗ ಡಿಲಿವರಿ ಆಗೈತೆ ಅಂತೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ, ಔಷಧ, ನನ್ನ ಔಷಧ ಡಾಕ್ಯುಮೆಂಟ್ಸ ಎಲ್ಲ ಒಳಗದಾವ ಸರ್. ಅಂತ ತಗೋತೇನೆ ಬಾಗ್ಲ ತೆಗಿ ಅಂತಂದ್ರೆ 5 ನಿಮಿಷ ಬಾಗ್ಲ ತೆಗಿಲಿಲ್ಲ ಸರ್ ಅವರು. ನಾವೀಗಾಗಲೇ ನಾನು ಹಾಗೂ ಅಧಿಕಾರಿ ಮಿತ್ರರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನು ಕರೆದುಬಿಟ್ಟು ಒಂದು ಸಭೆ ನಡೆಸಿದ್ವಿ. ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಖಡಕ್ ಆಗಿ ಹೇಳಿದ್ವಿ, ಯಾರಿಗೂ ಮನೆ ಹತ್ರ ಹೋಗಿ ತೊಂದರೆ ಕೊಡಬಾರ್ದಂತ ಹೇಳಿ ನಾವು ಹೋಗಲ್ಲ ಅಂತಾನು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮಧ್ಯವರ್ತಿಗಳು ಹೋಗಿ ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ SP ಅವರಿಗೆ ಹಾಗೂ CP ಅವ್ರಿಗೂ ನಾನು ಹೇಳ್ತೀನಿ. ಅಂಡ್ ನಾವು ಕಠಿಣ ಕ್ರಮ ವಹಿಸ್ತೀವಿ. ರಾಮನಗರದಲ್ಲಿ ಮೈಕ್ರೋ ಫಿನಾನ್ಸ್ ಟಾರ್ಚರ್. ಸಾಲಗಾರರ ಕಾಟಕ್ಕೆ ಕಿಡ್ನಿ ಮಾರಿದ ಮಹಿಳೆ. ಮೈಕ್ರೋ ಫಿನಾನ್ಸ್ ಟಾರ್ಚರ್.
ಸ್ಥಳ ರಾಮನಗರ. ಮೈಕ್ರೋ ಫೈನಾನ್ಸ್ ಭೂತಕ್ಕೆ ಸಾಲ ಪಡೆದ ಮಹಿಳೆಯರು ಕಿಡ್ನಿ ಮಾರಿ ಸಾಲ ತೀರಿಸುವಂತಾಗಿದೆ. ಸಿಬ್ಬಂದಿ ಟಾರ್ಚರ್ಗೆ ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣದ ತಿರುಮಲೆ ಬಡಾವಣೆಯ ಗೀತಾ ಎಂಬುವರು 2.5 ಲಕ್ಷಕ್ಕೆ ಕಿಡ್ನಿ ಮಾರಿ ಸಾಲ ಕಟ್ಟಿದ್ದಾರೆ. ಪತಿಗೆ ಅನಾರೋಗ್ಯ ಹಿನ್ನೆಲೆ ಚಿಕಿತ್ಸೆ ಕೊಡಿಸಲು ಮೈಕ್ರೋ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿಗೆ ಸಾಲ ಪಡೆದಿದ್ರು. ಕಂತು ತಪ್ಪಿದ ಹಿನ್ನೆಲೆ ನಿತ್ಯ ಕಿರುಕುಳ ಕೊಡುತ್ತಿದ್ರು. ಇದರಿಂದ ನೊಂದು ಈ ನಿರ್ಧಾರ ಮಾಡಿದ್ದಾರೆ. ಕಿಡ್ನಿ ಕೊಟ್ಟು ಒಂದು 2-3 ವರ್ಷ ಆಯಿತು ಸರ್. ನಮ್ಮ ಯಜಮಾನ್ರು ತುಂಬ ಕಾಯಿಲೆ ಇದ್ರು. ನಮ್ಮ ಇಬ್ಬರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮಗೆ ಸಾಕಕ್ಕೆ ತುಂಬ ಕಷ್ಟ ಆಯಿತು. ಹಾಸ್ಪಿಟ್ಲಿಗೆ ದುಡ್ಡಿರಲಿಲ್ಲ, ತುಂಬ ಕಷ್ಟ ಆಯಿತು. ಅದಕ್ಕೆ ಕೊಡ್ತೀವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ. ಅವರು ತುಂಬ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಾಳಲಾರ್ದೆ ಕಿಡ್ನಿ ಕೊಟ್ಟ ಸರ್. 2 ಲಕ್ಷ ಕೊಟ್ಟರು ಸರ್. ಮೈಕ್ರೋ ಫೈನಾನ್ಸ್ ನಕಲಿ ಮುಖವಾಡ ಬಯಲು. ನಕಲಿ ದಾಖಲೆ ಸೃಷ್ಟಿಸಿ ಸಾಲ ಮಂಜೂರು. 1 ವೋಟರ್ ಐಡಿ, 8 ಅಕೌಂಟ್, ಲಕ್ಷ ಸಾಲ. ಮೈಕ್ರೋ ಫೈನಾನ್ಸ್ ಟಾರ್ಚರ್. ಸ್ಥಳ ರಾಯಚೂರು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಒಂದೆಡೆಯಾದರೆ ರಾಯಚೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ನಕಲಿ ಮುಖವಾಡ ಬಯಲಾಗಿದೆ. ಜಿಲ್ಲೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾಲ ವಿತರಣೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಮಾನ್ವಿ ತಾಲೂಕಿನ ಬೆಟ್ಟದೂರು, ನೀರಮಾನ್ವಿ, ಕಪಗಲ್ ಗ್ರಾಮದಲ್ಲಿ 1 ವೋಟರ್ ಐಡಿ ಮೇಲೆ 8 ಅಕೌಂಟ್ ತೆರೆದು ಲಕ್ಷಾಂತರ ರೂಪಾಯಿ ಸಾಲ ನೀಡಿರೋದು ಬೆಳಕಿಗೆ ಬಂದಿದೆ. ಇನ್ನು ಈ ಬಗ್ಗೆ ದೂರು ಬೆನ್ನಲ್ಲೇ ರಾಯಚೂರು ಎಸ್ಪಿ ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳ ಸಭೆ ನಡೆಸಿದ್ರು. ಕಿರುಕುಳ ನೀಡುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟರು. ಈಗ ನಮ್ಗೆ ಲೋನ್ ಬರೋದಿಲ್ಲ ಅಂತಂದ್ರೂ ನಮ್ಗೆ ಈಗ ಐಡಿ ಕಾರ್ಡ್ ಚೇಂಜ್ ಮಾಡಿ ಕೊಟ್ಟಾರ ಸರ್. ಈಗ ಬರೋದಿಲ್ಲ ಅಂತಂದ್ರೂ ಕೊಟ್ಟಾರ. 1 ಬ್ಯಾಂಕ್ 3-4 ಬ್ಯಾಂಕ್ 5-6 ಬ್ಯಾಂಕ್ 8 ಬ್ಯಾಂಕ್ ಕೊಟ್ಟಾರ ಸರ್. ಇವಾಗ ಏನದ ಎಮ್ಮಗ ನಾವು ಭಾಗ್ಯರಥಿ ಅಮ್ಮಗ ಕೊಟ್ಟಿವಿ. ಅಲ್ಲಿದ್ದೆ ಈಗ 2 ವರ್ಷದಿಂದ ಕಟ್ಟಿಗೆ ಅಂತ ಬಂದ್ಲು ಸರ್. ಏನು ಒಬ್ಬರನ್ನ ಮನೆಗೆ ಕಳಿಸಿದ್ದಿಲ್ಲ ಸರ್. ಈಗ ಏನದ ನನ್ನಲ್ಲಿ ದುಡ್ಡು ಇಲ್ಲ, ನನಗೆ ಮೇಲೆ ಬಂದದ, ನಾನು ಕಟ್ಟೋದಲ್ಲ, ನನ್ನ ಕೈಲಿ ಆಗಲ್ಲ ಇವಾಗ ಅಂತಾಳೆ ಸರ್. ಈಗ ನಾವು ಏನು ಮಾಡ್ಬೇಕು ಸರ್? ಈಗ ಅವರು ಸಾರ್ಗಳು ಬಂದು ಕೇಸಿ ನಮಗೆ ಟಾರ್ಚರ್ ಕೊಡ್ತಾರೆ ಸರ್. ಸಾಯಂಕಾಲ ಬರ್ತಾರೆ, ಬೆಳಿಗ್ಗೆ ಬರ್ತಾರೆ ಸರ್. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕುಟುಂಬ ಕಂಗಾಲು. ಮಾಂಗಲ್ಯ ಮಾರಿ ಬಡ್ಡಿ ಕಟ್ಟಿದ ಮಹಿಳೆ. ಮೈಕ್ರೋ ಫೈನಾನ್ಸ್ ಟಾರ್ಚರ್. ಸ್ಥಳ ಹಾವೇರಿ. ಇದಿಷ್ಟು ಒಂದು ಕಥೆಯಾದ್ರೆ, ಇತ್ತ ಹಾವೇರಿಯಲ್ಲಿ ಕೋಮಾದಲ್ಲಿದ್ದ ಮಗನ ಬದುಕಿಸಿಕೊಳ್ಳಲು ಮೈಕ್ರೋ ಫೈನಾನ್ಸ್ನಿಂದ ತಾಯಿ ಸಾಲ ಮಾಡಿದ್ರು. ಆದರೆ ಅವರ ಕಿರುಕುಳ ತಾಳಲಾರದೆ ಮಾಂಗಲ್ಯ ಮಾರಿ ಅರಿಶಿಣ ಕೊಂಬು ಕಟ್ಟಿಕೊಂಡು ಶೈಲಜಾ ಜೀವನ ಸಾಗಿಸುತ್ತಿದ್ದಾರೆ. ಸರಿ, ಇಲ್ಲಿವರೆಗೂ ನಾವು ಸಂಘದ ಮೈಕ್ರೋ ಫೈನಾನ್ಸ್ಗಳು ಕಟ್ಟಿಗೆಂತ ಬಂದಿದ್ದು ರೀ. ಆದರೆ ನಾನು ಮತ್ತೆ ನನ್ನ ಹತ್ರ ಈಗ ಭಾಳ ಕಡಿವಾಣ ಆಗಿರೋದಕ್ಕೆ ನನಗೆ ತೊಂದರೆ ಆಗಿದ್ದಕ್ಕೆ ನಾನು ಕಟ್ಟೋದು ಬಿಟ್ಟಿದ್ದೆ. ಅದಕ್ಕೆ ಮನೆಗೆ ಬಂದು ಟಾರ್ಚರ್ ಮಾಡೋದು, ದುಡಿ ಹತ್ರ ಬಂದು ಕೆಲಸಕ್ಕೆ ತೊಂದರೆ ಕೊಡೋದು, ರೋಡಲ್ಲಿ ಹೋದ್ರೆ ಹಂಗೆ ಹಿಂಗಂತ ಹೆದರಿಸೋದು, ಏನಾಮಾನ ಬೈಯೋದಕ್ಕೆ ನಾನು ಮನವಿ ಪತ್ರ ಕೊಟ್ಟಿದ್ವಿ ಈ ಹಿಂದೆ. ಆದರೆ ಅವ್ರು 2 ತಿಂಗಳು ಅಷ್ಟೇ ಸುಮ್ಮನಿದ್ದು, ಮತ್ತೆ 3ನೇ ತಿಂಗಳು ಅದೇ ಥರ ಟಾರ್ಚರ್ ಕೊಡ್ತಾರೆ. ಇನ್ನು 6 ತಿಂಗಳು ಸಹಿತ ಅವರು ಟೈಮ್ ಕೊಟ್ಟಿಲ್ಲ ನಮಗೆ ಪೂರ್ಣ. ಅದಕ್ಕೆ ನನಗೆ ಭಾಳ ಮನವನೊಂದು ಕೊನೆ ಒಂದು ಮೊನ್ನೆ ಸಂಘದೊಳಗೆ ಆ ಕೊಳ್ಳಾಗಿನ 2 ತಾಳಿ ಇರೋದು, ನಂದೇನು ಬಂಗಾರ ದುಡ್ಡು ಇದ್ದಿದ್ದಿಲ್ಲ, ಆ 2 ತಾಳಿ ಮಾರಿ ನಾನು ಮೊನ್ನೆ ಸಂಘಗಳು ಕಟ್ಟಿದ್ದೀನಿ. ಅದು ಆ ಸಂಘಗಳು ಕಟ್ಟಿದ್ರಿಂದ ನನಗೆ ಮತ್ತೆ ಅದೇ ರೀತಿ ತೊಂದರೆ ಕೊಡ್ತಾ ಇದಾರ. ಕಣ್ಣು ಬಿಡು ಸರ್ಕಾರ. ಪಬ್ಲಿಕ್ ಟಿವಿ ಅಭಿಯಾನ. ಪಬ್ಲಿಕ್ ಕ್ಯಾಂಪೇನ್ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕಠಿಣ ಕಾನೂನು. ಇನ್ನು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದ ವಿರುದ್ಧ ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ಅಭಿಯಾನ ಮಾಡಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಕಠಿಣ ಕಾನೂನು ಕ್ರಮದ ಸುಳಿವು ಕೊಟ್ಟಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಜರುಗಲಿದ್ದು ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕುವ ಸಾಧ್ಯತೆ ಇದೆ. ಮೈಕ್ರೋ ಫೈನಾನ್ಸ್ನಿಂದ ಈಗಾಗಲೇ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗಿರ್ತಕ್ಕಂಥ ನಿಯಮಗಳು ಅಷ್ಟು ಕಠಿಣವಾಗಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದು. ಬ್ಯಾಂಕಿನ ನಾರ್ಮ್ಸ್ ಪ್ರಕಾರ ಅದನ್ನು ರಿಕವರಿ ಮಾಡೋದಕ್ಕೆ ಕಾನೂನಿದೆ, ಅದೇ ಪ್ರಕಾರ ಅವರ ರಕ್ಷಣೆ ಮಾಡೋದಕ್ಕೂ ಕಾನೂನಿದೆ. ಅದು ಸಾಕಾಗ್ತಿಲ್ಲ, ಆ ಕಾನೂನು ಕಠಿಣವಾಗಿಲ್ಲ ಅಂಥೇಳಿ ನಮ್ಮ ಇಲಾಖೆಯಿಂದ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿದ್ದಾವೆ. ಅದಕ್ಕಾಗಿ ಈಗ ಮುಂದಿನ ದಿನದಲ್ಲಿ ಒಂದಿಷ್ಟು ಕಠಿಣವಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥ ಅಗತ್ಯತೆ ಇದೆ. ಅದನ್ನು ಸರ್ಕಾರ ನಾವು ಮಾಡ್ತೇವೆ. ನಮ್ಮ ಕಾನೂನು ಮಂತ್ರಿಗಳು ಸಹ ರಿಯಾಕ್ಟ್ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ಬಟ್ ಯಾವುದೇ ಮುಲಾಜಿಲ್ದಲೇ ಕಠಿಣವಾದಂಥ ಕಾನೂನನ್ನು ತರಬೇಕು ಅನ್ನೋ ಒಂದು ಆಲೋಚನೆ ಮಾಡಾಗಿದೆ. ಬಹುಶಃ ಈ ಅಸೆಂಬ್ಲಿಗೆ ಕಾನೂನು ತಂದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮತ್ತು ನಮ್ಮ SP ಅವರಿಗೆ
ಬಹುಶಃ ಇಲ್ಲೇ ನಾನು ಹೇಳ್ತಾ ಇದ್ದೀನಿ, ಬಡ್ಡಿ ಸುಸ್ತಿ ಬಡ್ಡಿ ಹಾಕಿ ತೊಂದರೆ ಕೊಡೋದಾದ್ರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗುತ್ತೋ ಜರುಗಿಸ್ಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರೆ ನಮ್ಮ ಜಿಲ್ಲೆನಲ್ಲೂ ಸೀರಿಯಸ್ ಆಗಿ ಮಾಡ್ತೀವಿ. ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಹಾವಳಿ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. 2,000 ರೂಪಾಯಿಯಿಂದ ಬಡವರನ್ನ ಆರ್ಥಿಕವಾಗಿ ಬೆಳೆಸುತ್ತೇವೆ ಅಂತಿರುವುದು ಇದೇನಾ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಪ್ರಶ್ನಿಸಿದ್ದಾರೆ. ಮೈಕ್ರೋ ಫಿನಾನ್ಸ್ ಯಾವುದೇ ಅನುಮತಿ ಪಡೆಯದೆ ಅಣಬೆ ರೀತಿ ಹುಟ್ಟಿದೆ, ಕೂಡಲೇ ಇದಕ್ಕೆಲ್ಲ ಕಡಿವಾಣ ಹಾಕುವಂತೆ ಎಚ್ಡಿಕೆ ಆಗ್ರಹಿಸಿದ್ದಾರೆ. 2,000 ರೂಪಾಯಿ ನೀವು ಕೊಡ್ತಕ್ಕಂಥದ್ರಿಂದ ಏನೋ ಬಡವರನ್ನ ಆರ್ಥಿಕವಾಗಿ ಸದೃಢವಾಗಿ ಬೆಳೆಸ್ತಾ ಇದೀವಿ ಅಂತ ಹೇಳಿದ್ರಲ್ಲ, ಇದನ್ನ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಅಣಬೆಗಳು ಹುಡ್ದಂಗೆ ಹುಟ್ಟಿದ್ದಾವೆ ರಾಜ್ಯದೊಳಗೆ ಎಲ್ಲ ಕಡೆ. ಯಾವ ರೀತಿ ಅವ್ರ ಮೇಲೆ ನೀವು ಕಡಿವಾಣ ಹಾಕಿದಿರಿ? ಮೀಟಿಂಗ್ ಕರೆದು ಏನ್ ಮಾಡ್ತೀರಿ? ಎಷ್ಟು ಪ್ರಾಣ ಹೋಯ್ತು ಈಗಾಗಲೇ? ಎಷ್ಟು ಜನ ಊರ್ ಬಿಟ್ಟು ಹೋಗಿದ್ದಾರೆ? ಏನ್ ಆಕ್ಷನ್ ತಗೊಂಡಿದ್ರು? ಒಟ್ನಲ್ಲಿ ಮೈಕ್ರೋ ಫಿನಾನ್ಸ್ಗಳ ಅಟ್ಟಹಾಸಕ್ಕೆ ರಾಜ್ಯದ ಜನ ನಲುಗಿ ಹೋಗಿದ್ದಾರೆ. ನಾಳೆ ಸಿಎಂ ಸಭೆ ಕರೆದಿದ್ದು ಕಠಿಣ ಕಾನೂನು ಕ್ರಮ ಜಾರಿಯಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ನೋಡಿ, ಸರ್ಕಾರದವರೆಗೂ ಕೂಡ ಇದು ಹೋಗಬೇಕಾದಂಥ ಅಗತ್ಯತೆ ಇರಲಿಲ್ಲ. ಕಾರಣ ಇಲ್ಲಿಯವರೆಗೂ ಅದು ಬರಬಾರ್ದು ಅನ್ನೋ ದೃಷ್ಟಿಯಿಂದನೇ ಜಿಲ್ಲಾ ಉಸ್ತುವಾರಿಗಳನ್ನು ನೇಮಕ ಮಾಡ್ತಾರೆ, ಉಸ್ತುವಾರಿಗಳನ್ನು ಮಾಡಿಡ್ತಾರೆ. ಆ ಜಿಲ್ಲಾ ಉಸ್ತುವಾರಿಗಳು ಏನು ಮಾಡಿದ್ದಾರೆ? ಆ ಜಿಲ್ಲಾ ಉಸ್ತುವಾರಿಗಳು ಯಾವತ್ತಾದರೂ ಅವರ ಜಿಲ್ಲೆಯಲ್ಲಿ ಇಂಥ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಕಿವಿಗೇನಾದರೂ ಹಾಕ್ಕೊಂಡಿದ್ರಾ? ಇಲ್ಲ ಕಳೆದ 15-20 ದಿನಗಳಿಂದಲೂ ಕೂಡ ನಾವು ಸುದ್ದಿಗಳನ್ನು ಮಾಡ್ತಾನೆ ಬಂದಿದ್ದೀವಿ ಸತತವಾಗಿ. ಅವಾಗಾದರೂ ಕೂಡ ಏನಾಗಿದೆ ಅಂತ ಹೇಳ್ಬಿಟ್ಟು ಹೋಗಿ ಕೇಳುವಂಥ ಪರಿಸ್ಥಿತಿ ಏನಾದರೂ ಇದ್ದಾರಾ? ಅಲ್ಲಿರುವಂಥ DC ಗಳನ್ನು ಕರ್ಕೊಂಡು ಇದಕ್ಕೇನಾದರೂ ಸೊಲ್ಯೂಷನ್ ಹುಡುಕಬೇಕು ಅಂಥೇಳಿ ಯೋಚನೆ ಮಾಡಿದಾರಾ? ಇಲ್ಲ. ಎಲ್ಲವೂ ಕೂಡ ಬೆಂಗಳೂರಿಗೆ ಬರಬೇಕು, ಮುಖ್ಯಮಂತ್ರಿಗಳಿಗೆ ಮುಟ್ಟಬೇಕು, ತದನಂತರ ಇಲ್ಲಿಂದ ವಿಸಿಟ್ ಹಾಕಬೇಕು. ವಿಚಿತ್ರವಾಗಿದೆ ಇದು ವ್ಯವಸ್ಥೆನೇ.